Hello everyone, welcome to my channel Smart Edulogic. So today I'm going to deal with some word analogy questions. ಈ ಕ್ವೆಶನ್ಸ್ ನಿಮಗೆ ಎಲ್ಲ ರೀತಿಯಾಗಿರೋಂಥ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಲೆಟ್ ಸ್ಟಾರ್ಟ್. ಬಿಫೋರ್ ದ್ಯಾಟ್ ವಾಟ್ ಈಸ್ ಅನಾಲಜಿ ಅಂತ ನೋಡೋಣ. ಸೊ ಲಿಟಲ್ ಮೀನಿಂಗ್ ಆಫ್ ಅನಾಲಜಿ ಇಸ್ ಸಿಮಿಲಾರಿಟಿ, ಅಂದರೆ ಸೇಮ್ ಇರೋವಂಥದ್ದು. ಬಟ್ ಇನ್ ಟರ್ಮ್ಸ್ ಆಫ್ ರೀಸನಿಂಗಲ್ಲಿ ಬಂದಾಗ, ಈಗ ಲಾಜಿಕಲ್ ರೀಸನಿಂಗ್ ಕ್ವೆಶನ್ಸಲ್ಲಿ ಬಂದಾಗ ಒಂದು ಎರಡು ಮೂರು ಥಿಂಗ್ಸ್ನ ಕೊಟ್ಟಾಗ ಲಾಜಿಕಲ್ ಆಗಿ ಸಿಮಿಲಾರಿಟಿ ಇರುತ್ತೆ. ದಟ್ ಈಸ್ ಐಡೆಂಟಿಫೈಡ್ ಆನ್ ದ ಬೇಸಿಸ್ ಆಫ್ ದಟ್ ಶೇಪ್ಸ್ ಆಗಿರ್ಬೋದು, ಸೈಜು, ಪ್ರಾಪರ್ಟೀಸ್. ಆಯಿತಾ? ಒಂದಕ್ಕೊಂದು ಶೇಪಲ್ಲಿ ಸೇಮ್ ಇರುತ್ತೆ, ಗುಣಗಳ ಮೇಲೆ ಈ ರೀತಿ ಆಗಿರುತ್ತೆ. ಸೊ ಟುಡೇ ಲೆಟ್ಸ್ ಡಿಸ್ಕಸ್ ಸಮ್ ಫಾರ್ಮ್ಯಾಟ್ಸ್ ಆಫ್ ದೋಸ್ ಕ್ವಶನ್ಸ್. ಓಕೆ, ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಕ್ವೆಶನ್ ಬಂದು ಡಾಕ್ಟರ್, ಹಾಸ್ಪಿಟಲ್, ಟೀಚರ್, ಏನಾಗಿರ್ಬೋದು ಆನ್ಸರ್? ಎಜುಕೇಷನ್, ಸ್ಕೂಲ್, ಗಾರ್ಡನ್, ಸಬ್ಜೆಕ್ಟ್. ಸೊ ದ ಆನ್ಸರ್ ಈಸ್ ಆಪ್ಷನ್ ಬಿ, ಸ್ಕೂಲ್. ಯಾಕಂದರೆ ಹಾಸ್ಪಿಟಲ್ ಇಸ್ ಅ ವರ್ಕಿಂಗ್ ಪ್ಲೇಸ್ ಫಾರ್ ಅ ಡಾಕ್ಟರ್. ಅದೇ ಥರ ಸ್ಕೂಲು ಟೀಚರ್ನ ವರ್ಕಿಂಗ್ ಪ್ಲೇಸ್. ಸೊ ಇಲ್ಲಿ ಯಾವ ರೀತಿ ರಿಲೇಷನ್ಶಿಪ್ ಇದೆ ಅಂದರೆ ವರ್ಕರ್ ಮತ್ತು ವರ್ಕಿಂಗ್ ಪ್ಲೇಸ್ ರಿಲೇಷನ್ಶಿಪ್. ಆಯಿತಾ? ಸೊ ಆನ್ಸರ್ ಯಾವುದು? ಸ್ಕೂಲ್. ನೆಕ್ಸ್ಟ್ ಕ್ವೆಶನ್. ಡಾಂಕಿ ಇಸ್ ರಿಲೇಟೆಡ್ ಟು ಬ್ರೇ ಇನ್ ದ ಸೇಮ್ ವೇ ಆಸ್ ಹಾರ್ಸ್ ಇಸ್ ರಿಲೇಟೆಡ್ ಟು ಆಪ್ಷನ್ ಎ ಬಾರ್ಕ್, ಬಿ ಮ್ಯೂ, ಸಿ ರೋರ್, ಡಿ ನೇ. ಏನಿರ್ಬೋದು ಆನ್ಸರ್? ಆನ್ಸರ್ ಈಸ್ ಆಪ್ಷನ್ ಡಿ, ನೇ. ಯಾಕಂದರೆ ಡಾಂಕಿ, ಬ್ರೇ ಅನ್ನೋದು ಡಾಂಕಿ ಮಾಡುವಂಥ ಸೌಂಡ್. ಆಯಿತಾ? ಅದೇ ಥರ ಹಾರ್ಸ್ನ ಸೌಂಡ್ ಏನು ಬರುತ್ತೆ? ನೇ. ಸೊ ಹ್ಯಾನ್ಸ್ ಕರೆಕ್ಟ್ ಆನ್ಸರ್ ಈಸ್ ನೇ. ಇಲ್ಲಿ ಬಾರ್ಕ್ ಅನ್ನೋದು ಡಾಗ್ನ ಸೌಂಡ್ ಆಗುತ್ತೆ, ಮ್ಯೂ ಕ್ಯಾಟಿನ್ ಸೌಂಡ್, ರೋರ್ ಲಯನ್ನ ಸೌಂಡ್. ಸೊ ಇಲ್ಲಿ ಯಾವ ರೀತಿ ರಿಲೇಷನ್ಶಿಪ್ ಇದೆ? ಎನಿಮಲ್ ಮತ್ತು ಅದರ ಸೌಂಡ್ನ ರಿಲೇಷನ್ಶಿಪ್, ಎನಿಮಲ್ ಆ್ಯಂಡ್ ಸೌಂಡ್ ರಿಲೇಷನ್ಶಿಪ್. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಇದೊಂದು ರೀತಿ ಫಾರ್ಮ್ಯಾಟ್. ಏನಿದು? The following question consists of two words that have a certain relationship to each other, followed by four pairs of words. Select the pair that has the same relationship as the original pair of words. ಓಕೆನಾ? ಇಲ್ಲಿ ಕೊಟ್ಟಿರೋದೇನು ಕೊಟ್ಟಿದ್ದಾರೆ? ಕಾರ್ ಮತ್ತು ವೀಲ್. ಇದಕ್ಕೆರಡಕ್ಕೂ ಒಂದು ರೀತಿ ಸಂಬಂಧ ಇದೆ. ಈ ಕಾರ್ ಮತ್ತು ವೀಲ್ಗೆ ಸಂಬಂಧ ಇರೋ ಥರನೇ ಇಲ್ಲಿ ಎ ಬಿ ಸಿ ಡಿ 4 ಆಪ್ಷನಲ್ಲಿ ಒಂದು ಆಪ್ಷನ್ಗೆ ಅದೇ ಥರ ಸಂಬಂಧ ಇದೆ. ಸೊ ಅದು ಯಾವುದು ಅನ್ನೋದನ್ನು ಕಂಡುಹಿಡಿಬೇಕು. ಸೊ ಈಗ ಕಾರ್ ಮತ್ತು ವೀಲ್ ಏನು ಸಂಬಂಧ, ರಿಲೇಷನ್ಶಿಪ್ ಏನು ಅದನ್ನ ನೋಡಬೇಕೀಗ. ಕಾರ್ ಅನ್ನೋದು ಹೋಲ್, ಓಕೆನಾ? ವೀಲ್ ಅನ್ನೋದು ಅದರ ಒಂದು ಪಾರ್ಟ್, ಕಾರಿನ ಒಂದು ಪಾರ್ಟ್ ಆಗಿರುತ್ತೆ ವೀಲ್. ಸೊ ಅದೇ ಥರ ಯಾವುದಿದೆ ಆಪ್ಷನ್ಸಲ್ಲಿ? ಸೊ ಆನ್ಸರ್ ಈಸ್ ಆಪ್ಷನ್ ಸಿ, ಕಂಪ್ಯೂಟರ್ ಮತ್ತು ಹಾರ್ಡ್ ಡಿಸ್ಕ್. ಯಾಕಂದರೆ ಕಂಪ್ಯೂಟರ್ ಅನ್ನೋದು ಹೋಲ್, ಬಟ್ ಹಾರ್ಡ್ ಡಿಸ್ಕ್ ಇಟ್ ಈಸ್ ಅ ಪಾರ್ಟ್ ಆಫ್ ದ ಕಂಪ್ಯೂಟರ್. ಹೌದಲ್ವಾ? ಸೊ ಹೆನ್ಸ್ ದ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಯಾವ ರೀತಿ ಟೈಪ್ ಇದೆ ಅಂದರೆ ಹೋಲ್ ಮತ್ತು ಪಾರ್ಟ್ ರಿಲೇಷನ್ಶಿಪ್. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. In the following questions, a group of 3 interrelated words is given. Choose a word from the given alternatives that is similar to the given words and hence belong to the same group. ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ 3 ವರ್ಡ್ಸ್ನ ಕೊಟ್ಟಿದ್ದಾರೆ. ಅವು ಒಂದಕ್ಕೊಂದು ಇಂಟರ್ ಆಗಿದೆ. ಸೊ ಅದರ ಥರನೇ ಇನ್ನೊಂದು ವರ್ಡ್ ಇಲ್ಲಿ ಕೊಟ್ಟಿರುವಂಥ 4 ಆಪ್ಷನಲ್ಲಿ ಯಾವುದು ಅದಕ್ಕೆ ಸಂಬಂಧಪಡುತ್ತೆ, ಅದೇ ಥರ ಇದೆ, ಆ ಗ್ರೂಪಿಗೆ, ಆ ರಿಲೇಷನ್ಶಿಪ್ಪಿಗೆ ಸೇರುತ್ತೆ ಅನ್ನೋದನ್ನು ನೋಡಬೇಕು. ಈಗ ಕಾ ಅನ್ನೋದು ಇಟ್ ಈಸ್ ಸೌಂಡ್ ಪ್ರೊಡ್ಯೂಸ್ಡ್ ಬೈ ದ ಕ್ರೌ, ಕಾಗೆಯಿಂದ. ಕ್ರೋಕ್ ಅನ್ನೋದು ಇಟ್ ಈಸ್ ಸೌಂಡ್ ಪ್ರೊಡ್ಯೂಸ್ಡ್ ಬೈ ಫ್ರಾಗ್, ಕಪ್ಪೆ ಸೌಂಡ್. ಬ್ಲೀಟ್ ಈಸ್ ಅ ಸೌಂಡ್ ಪ್ರೊಡ್ಯೂಸ್ಡ್ ಬೈ ದ ಗೋಟ್. ಹೌದಲ್ವಾ? ಅದೇ ಥರ ಇವು 3ಕ್ಕೇನು ಸೌಂಡು? ದೀಸ್ ಆರ್ ದ ಎನಿಮಲ್ ಮತ್ತು ಸೌಂಡ್. ಒಂದು ಯಾವುದೋ ಎನಿಮಲ್ ಅಥವಾ ಬರ್ಡ್ಸ್ನ ಸೌಂಡ್ಸ್ನ ಕೊಟ್ಟಿದ್ದಾರೆ. ಸೊ ಈಗ 4 ಆಪ್ಷನ್ನಲ್ಲಿ ಯಾವುದು ಸೌಂಡ್ಗೆ ರಿಲೇಟೆಡ್ ಆಗಿರುತ್ತೆ ಅಂತ ನೋಡಬೇಕಂದ್ರೆ ದಟ್ ಈಸ್ ಆಪ್ಷನ್ ಸಿ, ಲೋ. ಈ ಲೋ ಅಂದರೆ ವಿಚ್ ಇಸ್ ಸೌಂಡ್ ಪ್ರೊಡ್ಯೂಸ್ಡ್ ಬೈ ಕ್ಯಾಟಲ್. ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ. ಆಯಿತಾ? ಇಲ್ಲೂ ಕೂಡ ಯಾವ ರಿಲೇಷನ್ಶಿಪ್ ಇದೆ? ಎನಿಮಲ್ ಮತ್ತು ಸೌಂಡ್ ರಿಲೇಷನ್ಶಿಪ್. ನೆಕ್ಸ್ಟ್ ಕ್ವೆಶನ್. In the following question, some words are given which are related in some way. The same relationship obtains among the words in one of the alternatives given under it. Find the correct alternative.
ಸೊ ಇದೇನಂದರೆ ಈಗ ಒಂದು 3 ವರ್ಡ್ಸ್ ಕೊಟ್ಟಿದ್ದಾರೆ. ಆ 3 ವರ್ಡ್ಸು ಒನ್ ಆರ್ ದ ಅದರ್ ವೇ ಒಳಗೆ ಅದು ಸಿಮಿಲರ್ ಆಗಿದೆ. ಅದು ಏನು ಅನ್ನೋದನ್ನು ನೋಡೋಣ. ಕ್ಯಾಟ್, ಡಾಗ್, ಟೇಲ್ ಈ ಥರ ಸಂಬಂಧ ಇರೋದು. ನೆಕ್ಸ್ಟ್ ಈಗ ಕೊಟ್ಟಿರೋಂಥ 5 ಆಪ್ಷನಲ್ಲಿ ಯಾವುದು ಅಂತ. ಈಗ ಇಲ್ಲಿ ಕ್ಯಾಟ್, ಡಾಗ್, ಟೇಲ್ ನೋಡಿದರೆ ಕ್ಯಾಟ್ಗೂ ಟೇಲ್ ಇದೆ, ಡಾಗ್ಗೂ ಟೇಲ್ ಇದೆ. ಅದೇ ಥರ ಯಾವುದು ನೆಕ್ಸ್ಟ್ ಕೊಟ್ಟಿರೋ ಆಪ್ಷನಲ್ಲಿ? ಹೋಮ್, ಹಟ್, ಪ್ಯಾಲೇಸ್, ಲಯನ್, ಟೈಗರ್, ಫಿಶ್, ಕಾರ್, ಬೈಕ್, ಗೇರ್, ಹಾರ್ಸ್, ಕೌ, ಹಾರ್ನ್. ಆಪ್ಷನ್ ಇ ನನ್ ಆಫ್ ದಿಸ್. ಸೊ ಈ 5 ಆಪ್ಷನಲ್ಲಿ ನೋಡೋದಾದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬಿಕಾಸ್ ಕಾರ್, ಬೈಕ್ಗೆ ಎರಡಕ್ಕೂ ಏನಿದೆ, ದೇ ಬೋತ್ ಹ್ಯಾವ್ ಅ ಗೇರ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇದೊಂದು 3 ಕ್ವೆಶನ್ನ ಹಾಕಿದ್ದೀನಿ. ಸೊ ಕಮೆಂಟ್ ದ ಆನ್ಸರ್. ನೋಡೋಣ ಎಷ್ಟು ಜನ ಆನ್ಸರ್ನ ಕರೆಕ್ಟಾಗಿ ಕಮೆಂಟ್ ಮಾಡ್ತೀರಾ ಅಂತ. ಸೊ ಫಸ್ಟ್ ಕ್ವೆಶನ್ ಮಂಕಿ, ಗಿಬ್ಬರ್, ಆಲ್ ಕ್ವೆಶನ್ ಮಾರ್ಕ್. ಫ್ರೂಟ್, ಆರೆಂಜ್, ಮ್ಯಾಮಲ್ ಕ್ವೆಶನ್ ಮಾರ್ಕ್. ಥರ್ಡ್ ಕ್ವೆಶನ್ ಶೀಪ್, ಲ್ಯಾಂಬ್, ಇನ್ಸೆಕ್ಟ್ ಕ್ವೆಶನ್ ಮಾರ್ಕ್. ಸೊ 3 ಕ್ವೆಶನ್ಗೆ ಆನ್ಸರ್ ಮಾಡಿ. ಐ ಬಿ ವೇಟಿಂಗ್ ಫಾರ್ ಯುವರ್ ಆನ್ಸರ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.